ಗೊಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರಿ ಈ ಫುಟ್ಪಾತ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ನಾವು ರಿಮೂವ್ ಮಾಡಿ ಅಂತ ಹೇಳಿದ್ದೀವಿ. ಬಡಪಾಯಿ ಬೀದಿ ಬದಿ ವ್ಯಾಪಾರ ಬಡಪಾಯಿಗಳವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಎಸಿ ನೋಡಿ ಇಲ್ಲಿ ಕಬ್ಗೋಡಿ ಸ್ಟೇಷನ್ಗೆ ಎಲ್ಲ ಜಾಗಗೂ ಲೆಟರ್ ಕೊಟ್ಟಿದ್ದೀವಿ. ನಾವು ಮಾಡ್ತಾ ಇದೀವಿ ವ್ಯಾಪಾರ. ಈಗ ಅದೇ ನಗರಸಭೆಯವರು ಬಂದ್ಬಿಟ್ಟು ನಮ್ಮ ಅಂಗಡಿಗಳನ್ನ ಹೆತ್ತು ಅಂತ ಹೇಳಿ ಮತ್ತೆ ಮಳೆ ಬಂದ್ರೆ ನಾವು ಎಲ್ಲಿ ಗಾಡಿಗೆ ಹೂವೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾವು ಎಲ್ಲಿ ಸರ್ ನಿಂತ್ಕೊಡೋಣ? ನಾವು ಸಡ್ಡು ತೆಗೆದ್ಬಿಟ್ಟು ಅಲ್ಲಿ ಬಂಡಿ ಇಟ್ಕೊಂಡಿದ್ರೆ ಛತ್ರಿ ಹಾಕಿದ್ರೆ ಛತ್ರಿ ಹಾಕೊಂಡು ಹೋಗುತ್ತೆ, ಮಳೆ ಬಂದ್ರೆ ನೆಂದೋಗುತ್ತೆ. ಇದೇ ತರ ಬರ್ಕೊಡ್ರಿ. ಬೆಂಗಳೂರು ಅಗಾಧವಾಗಿ ಬೆಳೆಯುತ್ತಿದೆ, ಹೆಚ್ಚು ವೇಗವಾಗಿ ಬೆಳೀತಾ ಇರೋದ್ರಿಂದ ವಾಹನ ದಟ್ಟಣೆಯು ಕೂಡ ಹೆಚ್ಚಾಗ್ತಾ ಇದೆ. ಜನಸಾಂದ್ರತೆ ಹೆಚ್ಚಿರುವಂತ ಪ್ರದೇಶಗಳಲ್ಲಿ ಜನ ನಡ್ಕೊಂಡು ಹೋಗೋದಕ್ಕೂ ವಾಹನಗಳಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಒಂದು ಜನಸಾಂದ್ರತೆ ಹೆಚ್ಚಿರುವಂತ ಪ್ರದೇಶ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ಸುತ್ತಮುತ್ತಲಿನ ಪ್ರದೇಶಗಳು ಇದಾಗಿದೆ. ಬಡ ಕೂಲಿ ಕಾರ್ಮಿಕರು ರಸ್ತೆಗಳಲ್ಲಿನ ಫುಟ್ಪಾತ್ಗಳ ಮೇಲೆ ಕೂಡ ಹೊಟ್ಟೆಪಾಡಿಗಾಗಿ ಅಂಗಡಿಗಳನ್ನು ಇರಿಸಿಕೊಂಡು ಮಾಡ್ಕೊಳ್ತಿದ್ದಾರೆ. ಇದರಿಂದ ಜನ ನಡ್ಕೊಂಡು ಹೋಗೋದಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಹೆಚ್ಚು ತೊಂದರೆ ಆಗ್ತಾ ಇದೆ ಮತ್ತು ದೂರುಗಳು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಹೆಬ್ಬಗೋಡಿ ನಗರಸಭೆಯ ಆಯುಕ್ತರಾದಂತಹ ರಾಜೇಂದ್ರ ರವರು ತೆರವು ಕಾರ್ಯಾಚರಣೆಯನ್ನ ಈ ಹಿಂದೆ ಗೊಲ್ಲಳ್ಳಿ ರಸ್ತೆಯಲ್ಲಿ ನಡೆಸಿದ್ರು. ಇವತ್ತು ಗೊಲ್ಲಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತ ಬಾಲಾಜಿ ನಗರದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆಸಲು ಬಂದಾಗ ಇಲ್ಲಿದ್ದಂತಹ ವ್ಯಾಪಾರಿಗಳು ಮತ್ತು ದಲಿತ ಸಂಘರ್ಷ ಸೇನೆ ಗೋಪಾಲ್ ರವರ ನೇತೃತ್ವದ ಈ ಸೇನೆಯವರು ಬಂದು ವ್ಯಾಪಾರಸ್ಥರ ಪರವಾಗಿ ನಮಗೆ ಕಾಲಾವಕಾಶವನ್ನ ಕೊಡಿ, ನಾವೇ ಸ್ವಯಂ ಪ್ರೇರಿತರಾಗಿ ನಾವು ಈ ಒಂದು ಅಂಗಡಿಗಳನ್ನ ಹಿಂದಕ್ಕಿರಿಸಿಕೊಳ್ತೇವೆ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ತೇವೆ ಅಂತ ಹೇಳಿ ವಾದವನ್ನ ಮಂಡಿಸಿದರು. ಆ ಒಂದು ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಹಾಗೆಯೇ ದಲಿತ ಸಂಘರ್ಷ ಸೇನೆಯ ಕಾರ್ಯಕರ್ತರ ನಡುವೆ ಒಂದಷ್ಟು ಮಾತಿನ ಚಕಮಕಿ ವಾಗ್ವಾದಗಳು ಕೂಡ ನಡೆದವು. ಈ ಒಂದು ಸಂದರ್ಭದಲ್ಲಿ ದಲಿತ ಸಂಘರ್ಷ ಸೇನೆಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂತಹ ರವಿರವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಸಂಘರ್ಷದ ಮತ್ತು ವಾಗ್ವಾದದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಏನಂತ ಅಂತಲ್ಲ ತಪ್ಪೇನಿದೆ ಅದೇ ಹೇಳ್ತಾರೆ ಟೈಮ್ ಕೊಟ್ಟ ಮೇಲೆ ನೀವು ಕೊಡಲ್ಲ ಅಂದ್ಮೇಲೆ ಸೋಮವಾರ ಅಂತ ಕೊಟ್ಟವ್ರೆ, ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ ಟೋಕನ್ ಕೂತ್ಕೊಂಡ್ರೆ ಆಗಲ್ಲ. ಅರ್ಥ ಹೇಳಿದ್ದು ಕಾಲಾವಕಾಶ ಕೊಟ್ಮೇಲೆ ಮತ್ತೆ ಇನ್ನೇನು ಸಮಸ್ಯೆ ನಿಮ್ದು? ನೋಡಿ, ಒಂದ್ ಅಂಗಡಿ ಮೇಲೆ ಏನು ಸೆಟ್ಗಳು ಯಾವ್ದು ಎಲ್ಲ ಹೊಂದಿದ್ದಾರೆ. 3 ದಿವಸ ಕೇಳಿದೆ ಒಂದ್ರು, ಒಂದು ವಾರ ಕೇಳಿದ್ರು ಒಂದ್ರು. ನಮ್ಮ ರಾಜ್ಯಾಧ್ಯಕ್ಷ ಬಂದಿರ ಅಲ್ಲಿವರೆಗೂ ಕಿತ್ತಾಕ ಯಾವ ಏನ್ ಕಿತ್ತಾಕ್ತಲ್ಲ ತಾನೆ, ಯಾರು JCB ಏನಾದ್ರು ಅಟ್ಯಾಕ್ ಮಾಡ್ತಾರೆ ಆಯ್ತಾ ಅಂತ ಹೇಳೋರು. ಹೌದು, ಸಹಜವಾಗಿ ಈ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳಲ್ಲಿ ಬಾಡಿಗೆ ಕೊಟ್ಟು ಅಥವಾ ಮುಂಗಡ ಹಣವನ್ನ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಡತನ ಇರುತ್ತೆ. ಹಾಗಾಗಿ ಫುಟ್ಪಾತ್ಗಳಲ್ಲಿ ಒಪ್ಪತ್ತಿನ ಗಂಜಿಗಾಗಿ ಇವರು ವ್ಯಾಪಾರಗಳನ್ನ ಮಾಡ್ಕೊಳ್ತಾರೆ. ಆದ್ದರಿಂದ ಅವರ ಹೊಟ್ಟೆಯನ್ನು ತುಂಬುತ್ತೆ. ಆದ್ರೆ ಇಲ್ಲಿ ಸಂಚರಿಸುವಂತ ವಾಹನಗಳಿಗೂ ಮತ್ತು ಪಾದಾಚಾರಿಗಳಿಗೂ
ಹೆಚ್ಚು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಹೇಳಿ ಕೇಳಿ ದೇಶದ ಸಿಲಿಕಾನ್ ಸಿಟಿ ಅಂತ ಖ್ಯಾತಿ ಗಳಿಸಿರುವಂತ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತ ಕಾರ್ಮಿಕರ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ವಸತಿ ಪ್ರದೇಶಗಳು ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ಕಚೇರಿಗಳಿಗೆ ಹೋಗುವಂತಹವರು ಅಥವಾ ಕಾರ್ಖಾನೆಗಳಿಗೆ ಹೋಗುವಂತವ್ರಿಗೂ ಕೂಡ ತೀವ್ರ ಸಮಸ್ಯೆ ಆಗ್ತಿದೆ ಅಂತೇಳಿ ಹಲವು ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಇನ್ನಷ್ಟು ವಾಗ್ವಾದಗಳನ್ನ ನೋಡೋಣ ಬನ್ನಿ. ಇದೇ ತರ ಬರ್ಕೊಡ್ರಿ. ಈ ತರ ಇವರೇ ಹೇಳಿರ್ತಾರೆ ತಳ್ಳಗಡೆ ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಹೇಳಿದ್ದಾರೆ. ಅದರಿಂದ ನಾವು ಬರ್ಕೊಡ್ತಾ ಇದ್ದೀವಿ ಅಂತ ಆ ರೀತಿನೇ ಬರ್ಕೊಡ್ರಿ. ಆಯ್ತೇನಪ್ಪ? ನೋಡ್ರಿ ಸಾಯಂಕಾಲ ಇಟ್ಕೊಳ್ಳೋಕೆ ಪರ್ಮಿಷನ್ ಭೇಟಿನೇ ಜನಗಳ ಪರವಾಗಿರಿ ಸರ್. ನಮ್ಮ ನಗರಸಭೆಯಿಂದಾನೆ ಲೋನ್ಗಳೆಲ್ಲ ಕೊಟ್ಟಿದ್ದೀರಿ. ಹೆಂಗ್ ತಿಳಿಸ್ಬೇಕು ನೀವ್ ಹೇಳಿ ಸರ್. ತಗೊಳ್ರಪ್ಪ, ನಾನೀಗ ನಿಮ್ ಪೆಟ್ಟಿ ಅಂಗಡಿ ಬದಲು ತಳ್ಳಂಗಡಿ ಇಟ್ಬೇಡ ಅಂತ ಹೇಳ್ತಾ ಇದ್ದೀನ. ತಳ್ಳಂಗಡಿ ಇಟ್ಬೇಡ ಅಂತ ಹೇಳ್ತಾ ಇದ್ದೀನ. ನೀವು ಎಲ್ಲದಿರೋ ತಳ್ಳಂಗಡಿ ನಾನೇನ್ ಮಾಡ್ಬೇಕು? ಕರೆಂಟ್ ವರ್ಕ್ ಯಾವಾಗ ಮಾಡೋದು ನಾನು? ನೆಕ್ಸ್ಟ್ ಭಾನುವಾರ ನೀವು ಒಪ್ಕೊಂಡಿದ್ದೀರಾ? ನಿಮ್ಮ ಅಧ್ಯಕ್ಷರು ಅವ್ರ ಕೂಡನೇ ಮಾತಾಡೋಣ. ಕರ್ಕೊಂಡು ಏನು ಅಂಗಡಿಗಳವ ರಿಮೂವ್ ಮಾಡಿ ಸರ್. ಶೆಡ್ಗಳೆಲ್ಲ ಏನಿದೆ ಎಲ್ಲ ರಿಮೂವ್ ಮಾಡ್ತೀವಿ ಸರ್. ಸಣ್ಣ ಅಂಗಡಿ ನೀವು ಯಾವ್ದಾರ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಅಂಗಡಿಗಳಿದ್ರೆ ಬೇಡಮ್ಮ, ದೊಡ್ಡ ಅಂಗಡಿ ಇಟ್ಕೊಳ್ರಿ ಅಷ್ಟೇ. ದಲಿತ ಸಂಘರ್ಷ ಸೇನೆಗೆ, ದಲಿತ ಸಂಘರ್ಷ ಸೇನೆಗೆ ಜೈ 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 ಭೀಮ್, ಜೈ 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 ಭೀಮ್. ದಲಿತ ಸಂಘರ್ಷ ಸೇನೆಗೆ, ದಲಿತ ಸಂಘರ್ಷ ಸೇನೆಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಜೈ. ಈ ಒಂದು ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒತ್ತಡಕ್ಕೆ ಮಣಿದಂತ ಆಯುಕ್ತರು ಮಾನವೀಯತೆಯ ಆಧಾರದ ಮೇಲೆ ಒಂದಷ್ಟು ಕಾಲಾವಕಾಶವನ್ನು ಕೂಡ ವಿಸ್ತರಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಇದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಗೊಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ನಗರಸಭೆ ವ್ಯಾಪ್ತಿಯ ಮುಖ್ಯಾಧಿಕಾರಿಗಳು ಆಗಮಿಸಿದರು. ಇವತ್ತು ತೆರವು ಮಾಡೋದಕ್ಕೆ ಬಿಟ್ಟಿಲ್ಲ. ಯಾಕೆ ಅಂತಂದರೆ ನಾವು ಸ್ವಲ್ಪ ದಿವಸ ಕಾಲಾವಕಾಶಗಳು ಕೇಳಿದ್ವಿ, ಅದು ಅವರು ಒಪ್ಕೊಂಡು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಒಂದು 10 ದಿವಸ ಕೊಟ್ಟಿದ್ದಾರೆ. ಓಕೆನಾ? ಈ 10 ದಿವಸದಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಶೆಡ್ಗಳು ಹಾಕೊಂಡಿದ್ದಾರೋ ಅದನ್ನೆಲ್ಲ ರಿಮೂವ್ ಮಾಡಿಸಿ ಈ ಮುಖ್ಯಾಧಿಕಾರಿಗಳ ಮುಖಾಂತರನೇ ನಾವು ತೆರವು ಮಾಡಿಸೋವಂಥ ಕೆಲಸ ನಾವು ಮಾಡ್ತೀವಿ. ಇದೇ ರೀತಿ ಅದು ತೆರವು ಮಾಡಿದ್ಮೇಲೂ ಕೂಡ ನಮಗೇನಾದರೂ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಟ್ಟಿದ್ದೆ ಅದಲ್ಲಿ ತುಂಬ ದೊಡ್ಡ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ. ನಮ್ಮ ರಾಜ್ಯದ ಒಕ್ಕೂಟದ ಅಧ್ಯಕ್ಷರುಗಳೆಲ್ಲ ಸೇರ್ತಾರೆ. ಅವ್ರ ಮುಖಾಂತರ ಒಂದು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಲಿತ ಸಂಘರ್ಷ ಸೇನೆ DSS ಎ ಗೋಪಾಲ್ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಒಂದು ತೊಂದರೆ ಆದ್ರೂ ನಾವು ಮುಂದೆ ನಿಂತ್ಕೊಂಡು ಹೋರಾಟ ಮಾಡೋಕ್ಕೆ ಸಿದ್ಧ. ವಾರ್ಡ್ ನಂಬರ್ 1 ಇವತ್ತು ಬೀದಿ ಬದಿ ವ್ಯಾಪಾರಿಗಳಂತ ಕೆಲವೊಂದು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ, ಸಂತೋಷ. ಅದ್ರ ಜೊತೆಗೆ ಏನಂತಂದರೆ ಪರ್ಮನೆಂಟ್ ಸ್ಟ್ರಕ್ಚರ್ ಇಟ್ಕೊಂಡವ್ರೆ. ಸರ್ಕಾರಿ ಈ ಫುಟ್ಪಾತ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ರಿಮೂವ್ ಮಾಡಿ ಅಂತ ಹೇಳಿದ್ದೀವಿ. ಅವರು ಒಪ್ಕೊಂಡವ್ರೆ. ನಮಗೆ 10 ದಿವಸ ಟೈಮ್ ಕೊಡಿ ಸರ್, ಸಾಕು, ನಾವೆಲ್ಲ ರಿಮೂವ್ ಮಾಡ್ತೀವಿ. ಪೆಟ್ಟಿ ಅಂಗಡಿ ರಿಮೂವ್ ಮಾಡ್ತೀವಿ, ತಳ್ಳ ಅಂಗಡಿಗಳು ಇಟ್ಕೊತೀವಿ ಅಂತ ಹೇಳಿದ್ದಾರೆ. ಸಂತೋಷ. ತಳ್ಳ ಅಂಗಡಿಗಳು ಇಟ್ಕೊಂಡು ಅವ್ರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅವ್ರು ಏನು ವ್ಯಾಪಾರ ಮಾಡ್ತಿರೋ ಅದಕ್ಕೆ ನಾವು ಬದ್ಧ. ಬಟ್ ಏನು ಪರ್ಮನೆಂಟ್ ಸ್ಟ್ರಕ್ಚರ್ ಏನಿದೆಯೋ ಅವನ್ನೆಲ್ಲ ರಿಮೂವ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. 1 ವಾರ ಟೈಮ್ ಕೊಟ್ಟಿದ್ದೀನಿ. ನೆಕ್ಸ್ಟು ಭಾನುವಾರದೊಳಗಡೆ ರಿಮೂವ್ ಮಾಡ್ಕೊಳ್ಳಿ ಅಂದರೆ ಸೋಮವಾರ ಬಂದು ನಾವೇ ರಿಮೂವ್ ಮಾಡ್ತೀವಿ. ವಿತ್ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಬಂದು ರಿಮೂವ್ ಮಾಡ್ತೀವಿ. ಎಲ್ರಿಗೂ ಒಂದು ಯಾಕಂದರೆ ನಮ್ಮ ಹುಡುಗರೇ ಇರೋದ್ರಿಂದ ಎಲ್ಲರಿಗೂ ಒಂದು ಕಿವಿ ಮಾತು ಏನಂದರೆ, ಅವ್ರು ಟೈಮ್ ತೊಗೊಂಡವ್ರೆ. ಆ ಟೈಮ್ ತೊಗೊಂಡಾಗೆ ಏನು ತೊಗೊಂಡಿದ್ರು ಅದ್ರ ಪ್ರಕಾರ ಅವ್ರ ಕೆಲಸ ದಯವಿಟ್ಟು ಅವ್ರು ಮಾಡ್ಕೊಂಡ್ರೆ ನಮಗೂ ಉತ್ತಮ, ಅವ್ರಿಗೂ ಉತ್ತಮ. ಹೌದು, ವಾಗ್ವಾದಗಳ ಸಂದರ್ಭದಲ್ಲಿ ಏನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಹೆಚ್ಚು ಹಾನಿ ಆಗತ್ತೆ, ಪೆಟ್ಟಿಗೆಗಳು ಹಾಗೆಯೇ ತಳ್ಳು ಗಾಡಿಗಳಿಗೆ ಹೆಚ್ಚು ಹಾನಿ ಆಗತ್ತೆ ಎನ್ನುವಂತ ಮಾನವೀಯತೆ ಆಧಾರದ ಮೇಲೆ ರಾಜೇಂದ್ರರವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ರು. ಇನ್ನು ಆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಬಂದಿದ್ದಂತಹ ದಲಿತ ಸಂಘರ್ಷ ಸೇನೆಯ ಮುಖಂಡ ರವಿರವರು ಕೂಡ ಮಾತನಾಡಿದ್ದು ಹೀಗೆ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನೇ ಆಗುತ್ತೆ. ಜಿಲ್ಲೆ ಮುಖಾಂತರ, ತಾಲೂಕು ಮುಖಾಂತರ ಎಲ್ಲ ಅಧ್ಯಕ್ಷರುಗಳು ಇಲ್ಲಿ ಬರಬೇಕಾಗತ್ತೆ. ಒಕ್ಕೂಟದಿಂದ ಎಲ್ಲರೂ ಸೇರ್ತಾರೆ ಇಲ್ಲಿ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಆಗುತ್ತೆ.
ಯಾರು ಅಷ್ಟೇ ಬೀದಿ ಬದಿ ವ್ಯಾಪಾರ ಬಡಪಾಯಿಗಳವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಯಾರಿಗೂ ಏನು ತೊಂದರೆ ಕೊಡ್ತಾ ಇಲ್ಲ. ಅವರು ಇಲ್ಲಿ ವ್ಯಾಪಾರ ಮಾಡೋರಿಗೆ ಯಾರಿಗೂ ಏನು ಥರ ತೊಂದರೆ ಕೊಡ್ತಾ ಇಲ್ಲ. ಅವ್ರವ್ರ ಹೊಟ್ಟೆಪಾಡಿಗೋಸ್ಕರ ಒಂದೊಂದು ಚಿಕ್ಕ ಅಂಗಡಿಗಳಲ್ಲಿ ಇಟ್ಕೊಂಡು ಹೊಟ್ಟೆಪಾಡು ನಡೆಸ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋ ಲೆಕ್ಕಾಚಾರ ನೋಡಿದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂದರೆ ಸಾಯಂಕಾಲದ ಮೇಲೆ ಇರೋದೇ ವ್ಯಾಪಾರ 10 ಗಂಟೆವರೆಗೂ ಇರುತ್ತೆ. ಆ 10 ಗಂಟೆ ಒಳಗಡೆ ಅವ್ರೇನೋ ಒಂದು ಸ್ವಲ್ಪ ದುಡಿಮೆ ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅನ್ನೋದು ಮಕ್ಕಳು ಇರ್ತಾರೆ, ಬಾಡಿಗೆ ರೆಂಟ್ ಕಟ್ಟಬೇಕಾಗತ್ತೆ. ಈ ಥರ ಎಲ್ಲ ಕಷ್ಟ ಬಿದ್ದುಕೊಂಡು ಅವ್ರ ಜೀವನಗಳನ್ನು ಸಾಗಿಸ್ತಾ ಇರ್ತಾರೆ. ಅದನ್ನು ಸ್ವಲ್ಪ ನೋಡಿ. ನಾವು DC ಹತ್ರನೂ ಕಂಪ್ಲೇಂಟ್ ಮಾಡಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ, DCP ಅವ್ರ ಹತ್ರ ಮಾಹಿತಿ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ನಾವೆಲ್ಲ ನೋಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ಕೇಳಿದ್ರೆ ಅದಕ್ಕೆ ಮುಂಚೆನೇ ನಾವು ಎಲ್ಲ ಜಾಗಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ. DC AC ನೋಡಿ ಇಲ್ಲಿ ಹೆಬ್ಗೋಡಿ ಸ್ಟೇಷನ್ಗೆ ಎಲ್ಲ ಜಾಗಕ್ಕೂ ಲೆಟ್ರ್ ಕೊಟ್ಟಿದ್ರಣ ಇಲ್ಲಿ ಬಂದು ನೋಡಿ ಎಲ್ಲ ತೆಗಿಯೋಕ್ಕೆ ಬಂದವ್ರೆ. ಇದ್ರಣ ಬಂದು ನೋಡಿ ಇವಾಗ ಮಾತಾಡಿ 10 ದಿನ ಅವಕಾಶ ಕೊಟ್ಬಿಟ್ಟು ಹೋಗಿದ್ದಾರೆ. ಒಂದು 300, 400, 500 ವ್ಯಾಪಾರ ಮಾಡ್ಕೊಂಡು ಹೋಗೋಂಥವ್ರು ನಾವು ಇರೋದು. ನಮಗೆ ಮಕ್ಕಳನ್ನ ಸಾಕೋದಕ್ಕಾಗಲಿ ಎಲ್ಲದಕ್ಕೂ ತೊಂದರೆಗಳಿರ್ತವೆ. ಇಲ್ಲಿ ನಡೀತಾರೆ ವ್ಯಾಪಾರ, ಒಂದಿನ ನಡೆಯುತ್ತೆ, ಒಂದಿನ ನಡೆಯಲ್ಲ. ಅದಕ್ಕೋಸ್ಕರ ನಾವು ಲೋನುಗಳು ತಗೊಂಡು, ಅದೇ ನಗರಸಭೆಯಿಂದನೇ ನಾವು ಲೋನುಗಳು ತಗೊಂಡು ನಾವು ಮಾಡ್ತಾಯಿದ್ದೀವಿ ವ್ಯಾಪಾರ. ಈಗ ಅದೇ ನಗರಸಭೆಯವ್ರು ಬಂದುಬಿಟ್ಟು ನಮ್ಮ ಅಂಗಡಿಗಳನ್ನ ಹೆತ್ತು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ಟೈಮ್ ಕೊಡ್ತಾ ಇದ್ದಾರೆ. ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಏನು ತಗೋಬೇಕು, ಎಂತ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗಾಬರಿ ಆಗ್ತಾಯಿದೆ ನಮಗೆ. ಈಗ ನಗರಸಭೆ ಗೋಪಾಲ್ ಸರ್ ಅವ್ರ ಕಡೆಯಿಂದ ನಮಗೆ ಸ್ವಲ್ಪ ಬೆಂಬಲ ಸಿಕ್ಕಿದೆ. ಅವ್ರ ಮುಖಾಂತರ ನಾವು ಸ್ವಲ್ಪ ಮಾತಾಡೋಕ್ಕೆ ನಮಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ನಮಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನಾವೆಲ್ಲ 300, 400 ರೂಪಾಯಿ ದುಡ್ಕೊಂಡು ಹೋಗೋವಂಥವ್ರು. ನಮ್ಮಂಥವ್ರ ಹೊಟ್ಟೆ ಹೊಡ್ಮೇಲೆ ಬೀದಿ ವ್ಯಾಪಾರ ಅಂದ್ರೇ ನಮ್ಮಂಥ ಬಡವ್ರು ಮಾಡ್ಕೊಳ್ಳೋದು. ಸಡನ್ನಾಗಿ ತೆಗೀರಿ, ಸಡನ್ನಾಗಿ ಮಾಡ್ಕೊಳ್ರಿ, ಈ ಥರ ಮಾಡ್ಕೊಳ್ರಿ, ಆ ಥರ ಮಾಡ್ಕೊಳ್ಳಿ ಅಂದರೆ ನಮಗೇನು ದಿಕ್ಕು ತೋಚ್ತಾ ಇಲ್ಲ. ನಮ್ಮ ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಹಿತಿ 3 ದಿನ ಮುಂಚೆ ಹೇಳೋದು, 3 ದಿನ ಆ ಥರ ಬಂದುಬಿಟ್ಟು ಸುಮ್ಮನೆ ಯಾರೋ ನಗರಸಭೆ ಕಸ ಎತ್ಕೊಂಡವ್ರು ಅವ್ರು ಬಂದುಬಿಟ್ಟು ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನೀವು ತೆಗೀರಿ ಅಂಗಡಿಗಳನ್ನ, ನಿಮಗೆ ಈ ಥರ ಮೋರಿ ಬರ್ತದೆ ಅದು ಇದಂತ ಹೇಳ್ತಿದ್ದಾರೆ. ತುಂಬ ದಿನದಿಂದ ಹೇಳ್ತಾ ಇದ್ದಾರೆ, ಬರ್ತಾ ಇಲ್ಲ ಅದೇನು. ಬಟ್ ಯಾವುದಕ್ಕೋಸ್ಕರ ಈ ಥರ ತೆಗಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಾವೆಲ್ಲ ಜಸ್ಟ್ ಬೀದಿ ವ್ಯಾಪಾರ 300, 400 ರೂಪಾಯಿ ದುಡ್ಕೊಂಡು ಅಂತಾರು. ಒಬ್ಬರು ಹೂವಿನ ಅಂಗಡಿ, ಒಬ್ಬರು ತರಕಾರಿ ಅಂಗಡಿ, ಒಬ್ಬರು ಚಪ್ಪಲಿ ಹೊಲಿಯೋರು ಇದ್ದಾರೆ. ಈ ಥರ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ನಾವು ತೊಲ್ಲಗಾಡಿಲಿ ಇಕ್ಕೋಬೋದು. ಇಕ್ಕೊಂಡ್ರೆ ಮಳೆ ಬರುತ್ತೆ. ಇವಾಗ ಮಳೆಗಾಲ ಐತೆ, ಮತ್ತು ಹೂವಾಗಲೆಲ್ಲ ನೆಲ್ದೋಗುತ್ತೆ. ಮತ್ತು ನಮ್ಗೆ ನಿಂತ್ಕೊಳಕ್ಕೆ ಅಲ್ಲಿ ಏನು ನೆರಳು ಇಲ್ಲ. ಇಲ್ಲಿ ನಾವಿರೋದು ರೋಡಲ್ಲಿ. ಮತ್ತು ಮಳೆ ಬಂದರೆ ನಾವು ಎಲ್ಲಿ ಗಾಡಿಗೆ ಹೂವೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾವು ಎಲ್ಲಿ ಸರ್ ನಿಂತ್ಕೊಳೋಣ? ಮನೆ ಬೇಕಂದ್ರೆ 1 ಕಿಲೋಮೀಟ್ರಲ್ಲಿ ಇರುತ್ತೆ ನಾವು. ಮತ್ತು ಹೂವನು ಹಾಲಾಯಿತು, ನಮ್ಮ ಜೀವನ ಹಾಲಾಯ್ತಲ್ಲ ಸರ್. ನಮ್ಗೇನಂದರೆ ಅವ್ರಿಗೇನು ನಾವು ಹೇಳ್ತಾ ಇರೋದಂದರೆ ಒಂದು ಪೆಟ್ಟಿ ಅಂಗಡಿಗೆ ನಮ್ಗೆ ಅವಕಾಶ ಕೊಡಿ. ಯಾಕಂದರೆ ನಾವು ಹೂವನ್ನ ಇಕ್ಕೊಂಡು ಸೇಫ್ಟಿ ಮಾಡ್ಕೋಬೋದು. ಬೇಕಂದ್ರೆ ನಾವು ಬೇಕಂದ್ರೆ ನೆತ್ಕೊಂಡು ನಿಂತ್ಕೋಬೋದು ಮಳೆಯಲ್ಲಿ. ಅಂದರೆ ಹೂವು ವೇಸ್ಟ್ ಆಗುತ್ತೆ. ನಾವು ದುಡಿಯೋದು ಅದ್ರ ನಿಂಕ. ಮತ್ತು ಅದೇ ನಾವು ಹೂವದಂದ್ರೆ ನಮ್ಮ ಜೀವನ ಏನು ಮಾಡೋದು? ಮತ್ತು ಮಕ್ಕಳು ಯಾರಿಗೂ ತೊಂದರೆ ಆಗ್ತಲ್ಲ ನಮ್ಗೆ. ಮತ್ತು ಗಾಡಿಗಳು ಅಷ್ಟೇ ಸರ್. ಯಾವ ಗಾಡಿಗಳು ಬಂದ್ರೇನು ನಾವು ನಿಂತ್ಕೊಳಕ್ಕೆ ನಾವು ಹೇಳ್ತೀರಿ ರೋಡಲ್ಲಿದ್ದರೆ ರೋಡಲ್ಲಿ ಆಗಬೇಡಿ ಸರ್, ನೀವು ಸ್ವಲ್ಪ ಸೈಡಲ್ಲಿ ಯಾಕೆ ಅಂತ ಹೇಳ್ತಾ ಇದ್ದೀರಿ. ಯಾಕಂದ್ರೆ ನೋಡಿ ನಮ್ಮದು ನಗರಸಭೆಯಿಂದ ನಮ್ಗೆ ಲೋನು ಬಂದಿದೆ, ಮತ್ತು ಲೈಸೆನ್ಸು ಕೊಟ್ಟಿದ್ದಾರೆ. ನಮಗೆ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಿ. ಯಾಕಂದರೆ ಇವಾಗ ಈ ಹೂವು ಜೀವನ ಇನ್ಕ ನಮ್ಮ ಮನೆಯೂ ನಡೆಸ್ತಾ ಇದ್ದೀರಿ, ಮತ್ತು ಮಕ್ಕಳ ಜೀವನ ಇದೆ. ಯಾಕಂದರೆ ನಾವು ಮಕ್ಕಳನ್ನ ಓದಿಸ್ಬೇಕು. ಇವಾಗ ಮಕ್ಕಳು ಓದಿಸೋದು ಇದ್ರ ನಿಂಕನೇ ನಮ್ಮ ಜೀವನ ನಡೆಸ್ತಾ ಇರೋದು. ಅದ್ರ ನಿಂಕ ನಮ್ಗೆ ಯಾರು ತೊಂದರೆ ಕೊಡಬಾರ್ದು ಅಂತ ನಾವು ಸೊಡ್ಡುಗಳು ತೆಗೆದ್ಬಿಟ್ಟು ಅಲ್ಲಿ ಬಂಡಿ ಇಟ್ಕೊಂಡಿದ್ರೆ ಛತ್ರಿ ಹಾಕಿದ್ರೆ ಛತ್ರಿ ಹಾರ್ಕೊಂಡು ಹೋಗುತ್ತೆ. ಮಳೆ ಬಂದರೆ ನೆಂದೋಗುತ್ತೆ. ಜನ ಯಾರೂ ತಗೊಳಲ್ಲ. ಸಾಯಂಕಾಲ ಆದರೆ ಫೈನಾನ್ಸ್ ಕಟ್ಟಬೇಕು, ಲೋನ್ ಕಟ್ಟಬೇಕು. ನಾವು ಮಕ್ಕಳು ಓದಿಸ್ಬೇಕು. ಅದರಿಂದ ನಮ್ಮ ಜೀವನ. ಇವ್ರು ಸೊಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ನೀವು ತಳ್ಳಗಾಡಿ ಇಟ್ಕೊಂಡ್ರೆ ತಳ್ಳಗಾಡಿಯಲ್ಲಿ ಹೆಂಗೆ ನಾವು ವ್ಯಾಪಾರ ಮಾಡೋದು? ಮಳೆ ಬಂದರೆ ಹೆಂಗೆ ನಾವು ಇದು ಮಾಡೋದು? ನಾವು ಅಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ, ಅಲ್ಲಿ ತಗೊಳೋದು ಇಲ್ಲ. ನಾವು ತರಕಾರಿ ತಂದಿರೋದು ಒಂದು ದಿನವೇ, ಇನ್ನೊಂದು ದಿನಕ್ಕೆ ಇರಲ್ಲ, ಎಲ್ಲ ಹಾಳಾಗುತ್ತೆ. ನಾವೇನು ಮಾಡಬೇಕು? ಮಳೆ ನೆಂದ್ರೆ ಇರುತ್ತೆ, ಅದು ಇರಲ್ಲ. ಅವರು ಅದು ಸ್ವಲ್ಪ ಯೋಚನೆ ಮಾಡಬೇಕು ಬೇಡವಾ ಸರ್? ಒಟ್ನಲ್ಲಿ ಇವರ ವಾಗ್ವಾದಗಳು ಒಂದಷ್ಟು ಸುಖಾಂತ್ಯಗೊಂಡಿತ್ತು ಮತ್ತು ಸ್ವಯಂ ಪ್ರೇರಿತರಾಗಿ ನಾವು ತೆರವುಗೊಳಿಸ್ಕೊಳ್ತೇವೆ ಅಥವಾ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೇವೆ ಎನ್ನುವಂತ ಮಾತನ್ನ ಕೊಟ್ಟಿದ್ದಾರೆ. ಇವರುಗಳು ಕೊಟ್ಟಂತ ಮಾತಿನಂತೆ ನಡ್ಕೊಳ್ತಾರ ಅಥವಾ ಆಯುಕ್ತರು ಕೊಟ್ಟಿರುವಂತ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಮಸ್ಯೆಗೆ ಎರಡೂ ಕಡೆಯವರು ಕಂಡುಕೊಳ್ತಾರ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.